ನಮಸ್ತೆ ಸ್ನೇಹಿತರೆ, ನಾವಿವತ್ತು ರಸಭರಿತವಾದ ರುಚಿಯಾದ ಜಾಮೂನನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಲ್ಲಿ ರೆಡಿ ಜಾಮೂನ್ ಮಿಕ್ಸನ್ನು ತಗೊಂಡಿದ್ದೀನಿ. ಈಗ ಇದರಲ್ಲಿರೋ ಸಣ್ಣ ಸಣ್ಣ ಉಂಡೆಗಳನ್ನು ಕೈಯಿಂದ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೈ ಬೆರಳುಗಳ ಸಹಾಯದಿಂದ ಮಾತ್ರ ಕಲಿಸಿ. ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ನಾದೋ ಹಾಗೆ ಕೈಯಿಂದ ಪ್ರೆಸ್ ಮಾಡಬೇಡ್ರಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇರಲಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಕೈಗೆ ಅಂಟಿದ್ದನ್ನೆಲ್ಲ ಹಿಟ್ಟಿಗೆ ಇದು ಮಾಡಿ ಮಿಕ್ಸ್ ಮಾಡಿ. ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಿ. ತುಂಬ ಪ್ರೆಸ್ ಮಾಡಬೇಡಿ, ಲೈಟಾಗಿ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆ ಅಥವಾ ಒದ್ದೆ ಬಟ್ಟೆಯನ್ನು ಮುಚ್ಚಿ ಇಡಿ. ನಾನಿಲ್ಲಿ ಒಂದು ಪಾತ್ರೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಇದನ್ನು 20 ನಿಮಿಷ ರೆಸ್ಟಿಗೆ ಬಿಡಬೇಕು. ಈಗ ಹಿಟ್ಟು ನೆನೆಯುವಷ್ಟರಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಿಟ್ಟು ತೊಗೊಂಡಿರೋ ಕಪ್ನಲ್ಲೇ 2 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಸಕ್ಕರೆ ಕರಗೋವರೆಗೂ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ. ಗ್ಯಾಸ್ ಹೈ ಫ್ಲೇಮ್ನಲ್ಲೇ ಇರಲಿ. ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ. ಸಕ್ಕರೆ ಕರಗಿದ ನಂತರ ಜೋರಾಗಿ ಕುದಿ ಬರುವಾಗ ಹೈ ಫ್ಲೇಮ್ನಲ್ಲೇ ಇಟ್ಟು ಸರಿಯಾಗಿ 2 ನಿಮಿಷ ಕುದಿಸ್ಬೇಕು. ಈಗ ಸಕ್ಕರೆ ಕರಗ್ತಾ ಇದೆ. ಇದು ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಈಗ ಕುದಿ ಬರ್ತಿರುವಾಗ ಕರೆಕ್ಟಾಗಿ 2 ನಿಮಿಷಗಳ ಕಾಲ ಟೈಮಿಂಗ್ ಹಚ್ಚಿ ಕುದಿಸಿ. 2 ನಿಮಿಷಕ್ಕೆ ಸರಿಯಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ. ಈಗ 2 ನಿಮಿಷ ಆಗಿದೆ. ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಇದಕ್ಕೇನೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದು ಜಾಮೂನಿಗೆ ಪರ್ಫೆಕ್ಟ್ ಆಗಿರೋ ಸಕ್ಕರೆ ಪಾಕ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿ ಸೈಡಲ್ಲೆತ್ತಿಡೋಣ. ಈಗ ಹಿಟ್ಟು ಕಲಸಿಟ್ಟು 20 ನಿಮಿಷ ಆಗಿದೆ. ಇದಕ್ಕೀಗ ಜಾಮೂನ್ ಉಂಡೆಗಳನ್ನು ರೆಡಿ ಮಾಡೋಣ. ನೋಡಿ ಹಿಟ್ಟು ಯಾವ ರೀತಿ ನೈಸಾಗಿದೆ. ಈಗ ಜಾಮೂನ್ ಉಂಡೆಗಳನ್ನು ಜಾಮೂನು ಯಾವ ಅಳತೆಯಲ್ಲಿ ಬೇಕೋ ಅದರ ಅರ್ಧದಷ್ಟು ಹಿಟ್ಟನ್ನು ತಗೊಂಡು ಕೈಗೆ ಎಣ್ಣೆ ಹಚ್ಚಿಕೊಂಡು ತುಂಬ ಒತ್ತಿ ಪ್ರೆಸ್ ಮಾಡಿ ನೈಸಾಗಿ ಉಂಡೆಗಳನ್ನು ರೆಡಿ ಮಾಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಒಂಚೂರು ಕ್ರ್ಯಾಕ್ ಆಗದೆ ಇರೋ ಥರ ಉಂಡೆಗಳನ್ನು ರೆಡಿ ಮಾಡಿ. ಈ ರೀತಿ ನೈಸಾಗಿ ಉಂಡೆಗಳು ರೆಡಿ ಆಗಬೇಕು. ನಾನಿಲ್ಲಿ ಒಂದೊಂದಾಗೆ ಉಂಡೆಗಳನ್ನು ಮಾಡಿ ಪ್ಲೇಟ್ನಲ್ಲಿ ಇಡ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ಇದೇ ರೀತಿ ಕೈಯಿಂದ ಒತ್ತಿ ರೆಡಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ಎಣ್ಣೆಯಲ್ಲಿ ಉಂಡೆಗಳನ್ನು ಹಾಕಿ ಕರಿಯೋದು. ಎಣ್ಣೆ ತುಂಬ ಬಿಸಿನೂ ಇರಬಾರ್ದು, ತುಂಬ ಕಡಿಮೆ ಬಿಸಿನೂ ಇರಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕರಿಬೇಕು. ಎಣ್ಣೆ ತುಂಬ ಬಿಸಿ ಇದ್ದರೆ ಮೇಲೆ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಬೇಯಲ್ಲ. ತುಂಬ ಕಡಿಮೆ ಬಿಸಿ ಇದ್ದರೆ ಎಷ್ಟೇ ನೈಸಾಗಿ ಉಂಡೆಗಳನ್ನು ಮಾಡಿದರೂ ಕೂಡ ಉಂಡೆಗಳು ಕ್ರ್ಯಾಕ್ ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಉಂಡೆಗಳನ್ನು ಎಣ್ಣೆಗೆ ಹಾಕಿದ ತಕ್ಷಣ 1 ಸ್ಪೂನ್ ಸಹಾಯದಿಂದ ಅಥವಾ ನಾನಿಲ್ಲಿ ಜಾನಿ ಸೌಟಿಂದ ಮಾಡ್ತಾ ಇದ್ದೀನಿ. ಜಾನಿ ಸೌಟಿಂದನಾದರೂ ಮಾಡಿ, ಸ್ಪೂನ್ ಸಹಾಯದಿಂದನಾದರೂ ಮಾಡಿ. ಉಂಡೆಗಳನ್ನು ಚೆನ್ನಾಗಿ ರೋಲ್ ಮಾಡಿ ಕರಿಯಿರಿ. ಅಂದರೆ ಎಲ್ಲ ಕಡೆನೂ ಒಂದೇ ಬಣ್ಣ ಬರುತ್ತೆ. ಹೀಗೆ ರೋಲ್ ಮಾಡಿ
ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಪೂರ್ತಿ ಕಲರ್ ಚೇಂಜ್ ಆಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಕರೀರಿ. ಅಂದರೆ ಜಾಮೂನ್ ಒಳಗಡೆ ಎಲ್ಲ ಬೆಂದಿರುತ್ತೆ. ನೋಡಿ ಈಗ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ಹೀಗೆ ರೋಲ್ ಮಾಡ್ತಾ ಕರಿಬೇಕು. ಪೂರ್ತಿ ಬಣ್ಣ ಬರೋವರೆಗೂ ಇದೇ ರೀತಿ ರೋಲ್ ಮಾಡಿ ಕರೀರಿ. ನೋಡಿ ಇಲ್ಲಿ ನಾನು ಜಾಮೂನ್ ಯಾವ ರೀತಿ ಕಲರ್ ಬಂದಿದೆ ಅಂತ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇದನ್ನ ತೆಗೆದ ತಕ್ಷಣ ಸಕ್ಕರೆ ಪಾಕಕ್ಕೆ ಬಿಸಿಯಾಗಿರೋ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ತುಂಬ ಬಿಸಿಯಾಗಿ ಕೂಡ ಇರಬಾರ್ದು, ಬೆಚ್ಚಗಿರಬೇಕು. ಜಾಮೂನು ಕರಿದ ತಕ್ಷಣವೇ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕಕ್ಕೆ ಜಾಮೂನನ್ನು ಹಾಕಿದ ತಕ್ಷಣ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಜಾಮೂನು ಸಕ್ಕರೆ ಪಾಕನ ಹೀರ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಜಾಮೂನನ್ನು ಓಪನ್ ಮಾಡಿ ಇಡಬೇಡಿ. ಒಂದು ಪ್ಲೇಟ್ ಸಹಾಯದಿಂದ ಮುಚ್ಚಿ 2 ಗಂಟೆಗಳವರೆಗೂ ಬಿಡಬೇಕು. ಇದನ್ನು ಮಿನಿಮಮ್ ಅಂದರೂ 2 ಗಂಟೆಗಳವರೆಗೂ ಬಿಡಬೇಕು. ಈಗ ನೋಡಿ ಜಾಮೂನ್ ಸಕ್ಕರೆ ಪಾಕನ ಹೇಗೆ ಹೀರ್ಕೊಳ್ತಾ ಇದೆ ಅಂತ. ಈ ರೀತಿ ಎಲ್ಲ ಜಾಮೂನು ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಪ್ಲೇಟ್ ಸಹಾಯದಿಂದ ಮುಚ್ಚಿ 2 ಗಂಟೆಗಳ ಕಾಲ ಹಾಗೆ ಬಿಡಿ. ಈಗ 2 ಗಂಟೆ ಆಗಿದೆ. ನಾನಿಲ್ಲಿ ತೆಗಿತಾ ಇದ್ದೀನಿ. ನೋಡಿ ಜಾಮೂನ್ ಯಾವ ರೀತಿ ಪಾಕ ಹೇರ್ಕೊಂಡಿದೆ ಅಂತ. ಎಷ್ಟು ರಸಭರಿತವಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ತಿಂದುಬಿಡಬೇಕು ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನಿಲ್ಲಿ ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಜಾಮೂನು ಎಷ್ಟು ರಸಭರಿತವಾಗಿ ಬಂದಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಸ್ವೀಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.